ಹಾಯ್ ಗಾಯ್ಸ್, ಇವತ್ತು ಕಬಾಬ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗೆ ಮಾಡ್ತಾರೆ ಅಂತ. ಲೆಟ್ಸ್ ಗೋ ಗೈಸ್. ಫಸ್ಟು ನಾವಿಲ್ಲಿ ಮಶ್ರೂಮ್ ತಗೊಂಡು ಫಸ್ಟು ಒಂದು ನೀರು ಇಟ್ಕೊಳ್ಳಿ ಪಾತ್ರೆಲಿ. ಮಶ್ರೂಮ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕು. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಅದರ ಮಣ್ಣೆಲ್ಲ ಇರುತ್ತಲ್ಲ ಮೇಲೆ, ಅದೆಲ್ಲ ನೀಟಾಗಿ ಹೋಗ್ಬೇಕು. ನೀಟಾಗಿ ತೊಳಿಬೇಕು ಗೈಸ್. ಇದ್ರ ಮೇಲೆ ಮಣ್ಣೆಲ್ಲ ಇರುತ್ತೆ. ಆಲ್ರೆಡಿ ನಾನು ಒನ್ ಟೈಮ್ ಹಾಕಿದ್ದೀನಿ ಗಾನಸ್ ಕಿಚನಲ್ಲಿ, ಶಾರ್ಟ್ಸಲ್ಲಿ. ಆದರೂ ಇವಾಗ ನಮ್ಮ ಮೋನಿಶಾ ಬಂದಿದ್ದಲ್ಲ, ಸೊ ಅದಕ್ಕೋಸ್ಕರ ಮಾಡ್ತಾರೆ. ಮಶ್ರೂಮ್ನ ತೊಗೊಂಡು ಈ ರೀತಿ 2 ಪೀಸ್ ಮಾಡ್ಕೊಳ್ಳಿ. 2 ಪೀಸ್. ಎಷ್ಟೋ ದಿವಸ ಆಗೋಗೈತೆ ಲಾಂಗ್ ವಿಡಿಯೋ ಹಾಕಿ. ಲಾಂಗ್ ವಿಡಿಯೋ ಹಾಕ್ತೀಯಾ? ತುಂಬ ದಿವಸ ಆಗೋಗೈತೆ ಕಣೆ. ಒಂದು ಕ್ಲಿಪ್ಪಿಂಗ್. ಮೋನಿಶಾ ಅವ್ರು ಏನಾದರೂ ಮಾತಾಡಿ. ಏನು ಮಾತಾಡೋಣ? ಮಾಡಿ ನೀನು ಚೆನ್ನಾಗಿದ್ರೆ ಆವಾಗ ಮಾತಾಡ್ತೀನಿ. ಏಕೆ? ಫಸ್ಟು ನೀನು ಹೆಂಗೆ ಮಾಡ್ತೀಯ? ಫಸ್ಟ್ ಟೈಮ್ ತಿಂತಿರೋದು ನೀನು ಮಾಡ್ತಿರೋದು. ಓಕೆ. ನಾನು ಮಾಡೋ ರೆಸಿಪಿ ನೀನು ತಿಂದೇ ಇಲ್ಲ? ತಿಂದಿದ್ದೀನಿ, ಬಟ್ ಇದನ್ನು ಫಸ್ಟ್ ಟೈಮ್ ತಿಂತಾ ಇರೋದು. ರೈಸ್ ಹಿಂಗೆ ಮಾಡಬೇಕಾದ್ರೆ ಏನಾದರೂ ಒಂದು ಕೆಳಗಡೆ ಉಂಡೋಗೋದು ಏನಾದರೂ ಆಗ್ತಾನೆ ಇರುತ್ತೆ. ನಮ್ಮ ಮೋನಿಶಾನು ಮಾಡ್ತಾಳೆ, ಬಟ್ ನಾನು ಒಂದು ದಿವಸ ಅವ್ರ ಮನೆಗೆ ಹೋದಾಗ ಇದು ಮಾಡಿದ್ಲು, ಬಜ್ಜಿ ಮಾಡಿದ್ವಲ್ಲ, ಆದರೆ ಇವಳಷ್ಟೆಲ್ಲ ಬರಲ್ಲ. ಏನೋ ಬೇಸಿಕ್ ಮಾಡಿದ್ಲು ಅವತ್ತು. ಒಂದು ದಿವಸ ಅವ್ರ ಮನೆಗೆ ಹೋಗಿ ಬೇಸಿಕ್ ಅಷ್ಟೇ ಗೈಸ್ ತಿನ್ಕೊಂಡು ಬಂದ ಗೈಸ್. ಇದು ಜಾಸ್ತಿ ಆಗುತ್ತೆ, ಇಬ್ಬರಿಗೆ ಸಾಕಾಗಲ್ಲ ಅನ್ಸುತ್ತೆ ನನಗೆ. ತಿಂಡಿ ಪೋತ್ರ ಮೊದಲೇ ಜಾಸ್ತಿ ತಿಂತೀವಿ. ಅದು ನಿಜಾನೇ. ಅದು ಕಟ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲ ಮಾಡಿದ್ವಿ. ಇಲ್ಲ, ಕಟ್ ಮಾಡಿ 2 ಪೀಸ್ ಮಾಡ್ಕೊಬೋದು. ನಿಮ್ಗೆ ಇಷ್ಟ ಇದೆ 4 ಪೀಸ್ ಮಾಡ್ಕೊಬೋದು. ಯಾವಾಗ ಅಪ್ಲೋಡ್ ಮಾಡ್ತಿದ್ದೀನೋ? ನಾಳೆ ನೋಡ, ಎಡಿಟ್ ಮಾಡ್ಬಿಟ್ಟು ನಂತ. ಇವಾಗ ಇದೇ ಬಟ್ಲುಗೆ ಹಾಕ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಬಿಡಿ. ಚೆನ್ನಾಗಿ ತೊಗೊಳ್ಳುವ. ಈಗ ನಾವು ಉಪ್ಪು ಹಾಕ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಸ್ಪೈಸಿ ಮಶ್ರೂಮ್. ಆಮೇಲೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಬೇಕು. ಇದು ಖಾರ ಇರಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡರ್, ಕಲರ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಖಾರದ ಮೆಣಸಿನ್ಕಾಯಿ ಆದರೆ ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೇರಿಸ್ಕೊಳ್ಳಿ. ಈಗ ಬಂದು ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಫಸ್ಟ್ ಬಂದು ಸ್ವಲ್ಪ ಆರಿಗೇನು ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇಷ್ಟ ಆದರೆ ಸೇರಿಸ್ಕೊಬೋದು, ಅದೇ ಸ್ಕಿಪ್ ಮಾಡ್ಬೋದು. ಇಷ್ಟ ಆದರೆ ಸೇರಿಸ್ಕೊಳ್ಳಿ. ಪೆರಿನೂ ಕೂಡ ನಾವು ಸುಮ್ಮನೆ ಹಾಕ್ಕೊತಾ ಇದ್ದೀವಿ. ಇಷ್ಟ ಆದರೆ ಸೇರಿಸ್ಕೊಬೋದು, ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನ ಸೇರಿಸ್ಕೊತಾ ಇದ್ದೀವಿ. ಡ್ರೈ ಮ್ಯಾಂಗೋ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ, ಒಂಥರ ಹುಳಿ ಫ್ಲೇವರ್ ಬರುತ್ತೆ, ಇಷ್ಟ ಆಗಲ್ಲ. ನೆಕ್ಸ್ಟ್ ಬಂದು ಚಾಟ್ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಗರಂ ಮಸಾಲ ಕೂಡ ಸ್ವಲ್ಪ ಹಾಕ್ಕೊಂಡು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಸ್ವಲ್ಪ ನೀರು ಹಾಕ್ಬೇಕು. ಮಾಡಿದ್ರೆ ಇದನ್ನ ಹಾಕ್ಬಿಡ್ತೀನಿ. ಪೆರಿ ಮಸಾಲ ಹಾಕ್ಬಿಡೋದು ತಿಂತಾ ಇರೋದು. ಕಾಮನ್ ಇಂಗ್ರೀಡಿಯೆಂಟ್ ಅಲ್ಲ ಇದು, ನನಗಿಷ್ಟ. ಅದಕ್ಕೆ ಆರ್ಡರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಏನಾದರೂ ಮಾಡಿದ್ರು ಹಾಕೊಂಡಿದ್ದೀನಿ. ಚೆನ್ನಾಗಿ ಗೊತ್ತಾ. ಇದು ಇಟಾಲಿಯನ್ ಸ್ಟೈಲು. ಇವೆರಡು ನಮ್ಮ ಕಡೆ ಬರೋದಲ್ಲ, ಆ ಥರ ಬರಲ್ಲ. ಇದು ಇಟಾಲಿಯನ್ ಸ್ಟೈಲ್ ಚೆನ್ನಾಗಿ. ಆರಿಗೇನೋ ಮತ್ತು ಅದು ಬ್ರ್ಯಾಂಡ್ ಕಿಯಾ ಬ್ರ್ಯಾಂಡ್ ಚೆನ್ನಾಗಿ ಅಷ್ಟೇ ಗೈಸ್. ಸ್ಮೆಲ್ಲು ಚೆನ್ನಾಗಿ ಬರ್ತಿದೆ ಅಲ್ವಾ ಮೋನಿಶಾ? ಸೂಪರ್. ಇನ್ನೊಂದೇ ಬಾಕಿ ಗೈಸ್. ಇದು ಎಣ್ಣೆ ಕಾಯಕ್ಕೆ ಇಕ್ಬೇಕು. ಒಂದು ಬಾಂಡಿ ತಗೊಂಡು ಸೈವ ಗೈಸ್. ನಾವು ಇವತ್ತು ಯೂಸ್ ಮಾಡ್ತಿರೋ ಎಣ್ಣೆ ಬಂದು ಸನ್ ಪ್ಯೂರ್. ನೀವು ಕೂಡ ಅದನ್ನೇ ಯೂಸ್ ಮಾಡಿ. ಬಿಟ್ಟಿ ಪ್ರಮೋಷನ್. ಹೆಲ್ತ್ ವೈಸ್ ಈಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರೀರಿ, ಯಾಕಂದರೆ ಅದರಲ್ಲಿರುವಂಥ ವಿಟಮಿನ್ಸ್ ಎಲ್ಲ ಎವಾಪರೇಟ್ ಆಗುತ್ತೆ. ನೀವು ಯಾವಾಗ ಏನೆಲ್ಲ ಕರಿತೀರ
ರೆಡಿ ಆಗಿದೆ ಗಾಯ್ಸ್. ನೋಡಿ ಇವಾಗ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಣ್ಣೆಗೆ ಹಾಕ್ಬಿಟ್ಟು ಆಗ್ತಾ ಇದೆ. ಸ್ಟಾರ್ಟ್ ಆಗಿದೆ, ಬೇಯಕ್ಕೆ ಸ್ಟಾರ್ಟ್ ಆಗಿದೆ. ಸ್ಮೆಲ್ ಫುಲ್ ಘಮ ಘಮ ಅಂತ ಇದೆ. ನೋಡೋಣ ಹೆಂಗಿರುತ್ತೆ ತಿನ್ನೋಣ. ಸ್ವಲ್ಪ ದೂರನೇ ಇರಿ ಗಾಯ್ಸ್, ಚೆನ್ನಾಗಿ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಬರೋದಕ್ಕೆ ಫ್ರೈ ಮಾಡ್ಕೊಬೇಕು. ಕಮ್ಮಿನೇ ಹಾಕ್ಬೇಕು, ಸ್ವಲ್ಪ ಜಾಸ್ತಿ ಹಾಕಿದ್ದು ಇದಾವೆ. ಯೂಸ್ ಮಾಡ್ಬಾರ್ದು ಕಡೆ ಕರಿಯೋದು. ಯಾರೆಲ್ಲ ಏನು ವಿಟಮಿನ್ ಡಿ ಅದೆಲ್ಲ ಇರುತ್ತಲ್ಲ, ವಿಟಮಿನ್ ಇ ಅವೆಲ್ಲ ಏರ್ಪರೇಟ್ ಆಗುತ್ತೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ, ಟಾಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಪೆರಿ ಪೆರಿ ಮಸಾಲನ ಕೂಡ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಳ್ಳಿ, ಬೇಕಾದರೆ ಜಾಸ್ತಿನೂ ಹಾಕ್ಕೊಬೋದು, ನಿಮ್ಗೆ ಇಷ್ಟ. ನೀಟಾಗಿ ಟಾಸ್ ಮಾಡಬೇಕು ಗೈಸ್. ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡಿದ್ದೀವಿ ಇವತ್ತು ಮಶ್ರೂಮ್ ಕಬಾಬ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ರಿವ್ಯೂ ಹೇಗಿದೆ ಅಂತ ಹೇಳಮ್ಮ, ತಿಂದ್ಬಿಟ್ಟು. ಹೇಗಿದೆ? ಚೆನ್ನಾಗಿದೆಯಾ? ಮನೇಲಿ ಟ್ರೈ ಮಾಡ್ಬೋದಾ ಯಾರಾದರೂ? 100% ಟ್ರೈ ಮಾಡ್ಬೋದು ಗೈಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಒಂದು 20 ಮಿನಿಟ್ಸ್ ಇದ್ರೆ ಸಾಕು. ಪೆರಿ ಮಸಾಲ ಹಾಕಿ ಗೈಸ್, ಅದು ಮಿಸ್ ಮಾಡಿದ್ರೆ ನಿಮ್ಗೆ ಒಂಥರ ಟೇಸ್ಟೇ ಹೊಂಟೋಗ್ಬಿಡುತ್ತೆ. ಪೆರಿನೇ ಮೇನ್ ಅನ್ಬೋದು. ತುಂಬ ಚೆನ್ನಾಗಿತ್ತು, ನೀವು ಕೂಡ ಟ್ರೈ. ಗೈಸ್ ಫೈನಲಿ ರೆಡಿ ಆಯಿತು, ನೋಡೋಣ ಹೆಂಗಿರುತ್ತೆ. ಮೋನಿಶಾ ಮಾಡಿರೋ ರೆಸಿಪಿ ಗೈಸ್, ಅವಳಿಗೆ ಇಷ್ಟ ಆಗಬೇಕು. ಯು ಹ್ಯಾವ್ ಟು ಟ್ರೈ ಟು ಹೋಮ್ ಗೈಸ್. ನಿಜ ಮಸ್ತಾಗಿದೆ. ಸುಮ್ಮನೆ ಹೇಳ, ಇದು 90s ಕಿಡ್ಸ್ ಫೇವ್ರೇಟ್ ಅಂತ. ಸೂಪರ್. ಬಟ್ ನಾವು 90s ಕಿಡ್ಸ್ ಅಲ್ಲ, ನಿಜ ಚೆನ್ನಾಗಿದೆ. ನಾವು 20s ಕಿಡ್ಸ್ ಗೈಸ್.